ನಮ್ಮ ಅಂಗನವಾಡಿಯಲ್ಲೇ ಬಂದ 7-8 ಬುದ್ಧಿಮಾಂದ್ಯ ಮಗು ತುಂಬ ಇಂಪ್ರೂವ್ ಆಗಿದೆ. ಪ್ಯಾಂಪರ್ಸ್ ಹಾಕೋದು ಬೇಡ ಅಂದರು, ಅವ್ರ ಮನೆಯವ್ರು ಕೇಳೋದೇ ಇಲ್ಲ, ಹಾಕಿ ಕಳ್ಸಿದ್ದಾರೆ. ನಾವೇ ಅದನ್ನು ಒಂದು ವಾರದಲ್ಲೇ ಕ್ಲೋಸ್ ಮಾಡಿಸಿ. ತಿನ್ಲಿಕ್ಕೆ ಬರದೇ ಇರುವವರು, ಮಾತಾಡಲಿಕ್ಕೆ ಬರದೇ ಇರುವವರು ಎಷ್ಟು ಮಕ್ಕಳು ನಮ್ಮ ಅಂಗನವಾಡಿಯಲ್ಲೇ ಇದಾಗಿ ಒಳ್ಳೆ ಚಂದ ಮಾಡಿ ಮಾತು ಕಲ್ತ್ಕೊಂಡು ಹೋದವರು ಇದ್ದಾರೆ. ಒಮ್ಮೆ ಅವ್ರ ಅಮ್ಮ ನನ್ನನ್ನು ಅವ್ರ ಮನೆ ಕರೆದು ನೋಡಿ, ಅವಳ ಹತ್ರ ಈ ಥರ ಕೆಲಸ ಮಾಡ್ತಿದ್ದೀರಾ ನೀವು? ಇಲ್ಲ, ಯಾಕೆ ಕೇಳಿದೆ. ಬನ್ನಿ ಟೀಚರ್, ನಮ್ಮ ಮನೆಯೊಳಗೆ ಅವಳು ಇವಾಗ ಹೇಗೆ ಪಾತ್ರೆ ಜೋಡಿಸಿ ಇಟ್ಟಿದ್ದಾಳೆ ನೋಡಿ, ನಾನು ಪಾತ್ರೆ ತೊಳೆಯೋಗಿ ಎಲ್ಲ ಎತ್ಕೊಂಡು ಹೋಗಿ ಚಂದ ಮಾಡಿ ಇರ್ತಾಳೆ ಅಂತೇಳಿ ಅಷ್ಟು ಇಂಪ್ರೂವ್ ಆಗಿದ್ದಾಳೆ. ಯಾವ್ಯಾವ ಥರ ಮಕ್ಕಳುಗಳು, ಎಷ್ಟು ಜನ ಮಕ್ಕಳು ಬರ್ತಾರೆ ಈಗ ಮಕ್ಕಳು ಇಲ್ಲ ಅಂಗನವಾಡಿಯಲ್ಲಿ ಸಾಧಾರಣ ಒಂದು ನಮಗೆ 20ರೊಳಗೆ ಇರ್ತಾರೆ. ಮತ್ತೆ ಅಂಗವಿಕಲ ಮಕ್ಕಳನ್ನು ಕೂಡ ನಾವು ಅಂಗನವಾಡಿಯಲ್ಲಿ ಹಾಕೊಡ್ತೇವೆ. ಕೆಲವೊಂದು ಹೆಚ್ಚಿನ ಕಡೆಯಲ್ಲಿ ಅಂಗನವಾಡಿಯಲ್ಲಿ, ಬೇರೆ ಕಡೆಯಲ್ಲೆಲ್ಲ ಬುದ್ಧಿಮಾಂದ್ಯ ಮಕ್ಕಳನ್ನೆಲ್ಲ ಹಾಕೊಳ್ಳಲ್ಲ. ಈಗ ಅಂಗನವಾಡಿ ಹತ್ರ ಇದೆ ಅಂತ ಹೇಳಿದ್ರೆ ಅಲ್ಲಿ ತಂದು ಬಿಡ್ತಾರೆ. ಅಂತ ಮಕ್ಕಳು ಎಷ್ಟೋ ಹುಷಾರಾದವ್ರು ಇದ್ದಾರೆ. ಮಾತೇ ಆಡ್ಲಿಕ್ಕೆ ಬರದೇ ಇರುವವರು, ತಿನ್ಲಿಕ್ಕೆ ಬರದೇ ಇರುವವರು, ಮಾತಾಡ್ಲಿಕ್ಕೆ ಬರದೇ ಇರುವವರು ಎಷ್ಟು ಮಕ್ಕಳು ನಮ್ಮ ಅಂಗನವಾಡಿಯಲ್ಲೇ ಇದಾಗಿ ಒಳ್ಳೆ ಚಂದ ಮಾಡಿ ಮಾತು ಕಲ್ತ್ಕೊಂಡು ಹೋದವರು ಇದ್ದಾರೆ. ಮತ್ತೆ ಕೆಲವೊಂದು ಮಕ್ಕಳು ಮಾತಾಡಲಿಕ್ಕೆ ತಡವರ್ಸುವಂಥ ಮಕ್ಕಳು, ಆ ಮಕ್ಕಳು ಕೂಡ ನಾರ್ಮಲ್ ಮಕ್ಕಳು ಯಾವ ಥರ ಮಾತಾಡ್ತಾರೆ ಅದೇ ಥರ ಮಾತಾಡುವ ಮಕ್ಕಳು ಆಗಿದ್ದಾರೆ. ಹಿಂದೆ ಒಬ್ಳು ಹುಡುಗಿ ನಮ್ಮ ಅಂಗನವಾಡಿಗೆ ಬರ್ತಾ ಇದ್ಲು. ಒಂದು ಸೈಡ್ ಅವಳಿಗೆ ಫುಲ್ಲು ಬಲವೇ ಇಲ್ಲ. ಆವಾಗ ಅವಳು ಇಲ್ಲಿ ಬರ್ತಾ ಇರುವಾಗ ಆ ಟೈಮಲ್ಲಿ ಇಲ್ಲಿ ಊಟ ಇಲ್ಲ, ಖಾಲಿ ಚಿತ್ರಾನ್ನ, ಮೊಳಕೆ ಬೆರೆಸಿದ್ದು ಹೆಸರು ಕಾಳು, ಪುಡ್ಡೋಡಿ ಇಷ್ಟೇ ಇರೋದು. ನಮಗೆ ಅವಳು ಎಲ್ರಿಗೂ ಕುಟ್ಟುದು, ಏನಾದರೂ ಪಾತ್ರೆ ಇದ್ರೆ ಕುಟ್ತಾ ಇದ್ಲು. ನಮ್ಗಷ್ಟೇ ಇದ್ರಿಕೆ ಅವಳನ್ನು ಇಟ್ಕೊಳ್ಳೋದಂದ್ರೆ. ಆವಾಗ ನಮ್ಮದು ಸೂಪರ್ವೈಸರ್ ಬರ್ತಾ ಇದ್ರು, ಅವಳಿಗೆ ಒಂದು ಸೈಡಲ್ಲಿ ನಾವೇ ತಿನ್ನಿಸ್ತಾ ಇದ್ದೇವೆ. ತಿನ್ನಿಸುವಾಗ ನಮ್ಮ ಸೂಪರ್ವೈಸರ್ ಹೇಳೋರು, ಅವಳನ್ನೊಂದು ಸೈಡಲ್ಲಿ ಒಂದು ಸ್ವಲ್ಪ, ಎಲ್ಲ ಮಕ್ಕಳೊಟ್ಟಿಗೆ ಇದು ಮಾಡಬೇಡಿ, ಒಂದು ಸ್ವಲ್ಪ ದೂರ ಇಟ್ಟು ಅವಳಿಗೆ ತಟ್ಟೆಗೆ ಹಾಕಿ ಕೊಡಿ, ಅವಳೇ ತಿನ್ನು. ಆಗ ಬಲಗೈ ಮತ್ತೆ ಬಲ ಸೈಡ್ ಅವಳಿಗೆ ಬಲ ಇಲ್ಲ, ಎಡಗೈಯಲ್ಲಿ ಏನು ಮಾಡ್ತಾಯಿಲ್ಲ, ಎಡಗೈಯಲ್ಲಿ ಕಾಲಲ್ಲೆಲ್ಲ ನಡೀತಾ ಇಲ್ಲ, ನಡ್ಕೊಂಡು ಹೋಗ್ತಾಳೆ. ಆದರೆ ನಡೆದು ಹೋಗುವಾಗಲೂ ಅವಳಿಗೆ ಬೀಳ್ತಾಳೆ ಹಾಗಿದ್ಲು. ನಾವು ಹಾಗೆ ಮಾಡ್ತಾಯಿದ್ದೆವು. ಆಮೇಲೆ ಅದೇ ಎಡಗೈಯಲ್ಲಿ ಅವಳು ಬಾಚಿ ತಿಂತಾ ಇದ್ಲು. ಚಂದ, ಎಷ್ಟು ಚಂದ ತಿಂತಾ ಇದ್ದಾಳೆ ಅಂದರೆ ಮೈ ಮೇಲೆ ಒಂದು ತೊಟ್ಟು ಚೆಲ್ಕೊಳ್ತಾ ಇಲ್ಲ, ಅಷ್ಟು ಚಂದ ಮಾತಾಡ್ತಾ ಇದ್ಲು. ಮನೆಯಲ್ಲಿ ಅವಳಿಗೋಸ್ಕರ ಆ ಮಗು ದೊಡ್ಡದಾಗುವ ತನಕ ಗ್ಲಾಸು, ಟೇಬಲ್ ಗ್ಲಾಸು ಏನು ಕೂಡ ಹಾಕ್ತಾ ಇರಲಿಲ್ಲ ಅಂತ, ಅದನ್ನೆಲ್ಲ ಎಳ್ದು ಬಿಸಾಡ್ತಿದ್ದಾಳೆ ಅವ್ರ ತಂದೆ ತಾಯಿ. ಆಮೇಲೆ ಹೇಳಿದ್, ನಾವು ಆವಾಗ ಅಂಗನವಾಡಿಯಲ್ಲಿ ಪಾತ್ರೆ ಪ್ಲೇಟನ್ನೆಲ್ಲ ತೊಳೆದು ಒಂದ್ರ ಮೇಲೆ ಒಂದು ಇಟ್ಟು ಹೋಗ್ತಿದ್ದೇವಲ್ಲ ಲೋಟ ಎಲ್ಲ ಒಣಗಲಿ ಅಂತೇಳಿ, ಅದನ್ನು ನೋಡೋಳು. ಇಲ್ಲಿ ಮನೆಗೆ ಹೋಗಿ ಅಮ್ಮ ಪಾತ್ರೆ ತೊಳೆಯುವಾಗ ಆ ಪಾತ್ರೆ ಎತ್ಕೊಂಡು ಹೋಗಿ ಹಾಗೇ ಇಡೋಳಂತೆ. ಇಲ್ಲಿ ಅಂಗನವಾಡಿಯಲ್ಲಿ ನಾವು ಹೇಗೆ ಜೋಡಿಸಿ ಇಟ್ಟಿದ್ದೇವೆ ಅದೇ ಥರ ಮಾಡ್ತಿದ್ದಾಳಂತೆ. ಒಮ್ಮೆ ಅವ್ರ ಅಮ್ಮ ನನ್ನನ್ನು ಅವ್ರ ಮನೆ ಕರೆದು ನೋಡಿ, ಅವಳ ಹತ್ರ ಈ ಥರ ಕೆಲಸ ಮಾಡ್ತಿದ್ದೀರಾ ನೀವು? ಇಲ್ಲ, ಯಾಕೆ ಕೇಳಿದೆ. ಬನ್ನಿ ಟೀಚರ್, ನಮ್ಮ ಮನೆಯೊಳಗೆ ಅವಳು ಇವಾಗ ಹೇಗೆ ಪಾತ್ರೆ ಜೋಡಿಸಿ ಇಟ್ಟಿದ್ದಾಳೆ ನೋಡಿ, ನಾನು ಪಾತ್ರೆ ತೊಳೆಯೋಗಿ ಎಲ್ಲ ಎತ್ಕೊಂಡು ಹೋಗಿ ಚಂದ ಮಾಡಿ ಇರ್ತಾಳೆ ಅಂತೇಳಿ ಅಷ್ಟು ಇಂಪ್ರೂವ್ ಆಗಿದ್ದಾಳೆ. ಇವಾಗಲೂ ಅವಳು ದೊಡ್ಡವಳಾಗಿದೆ. ಆದರೆ ಈಗ ಸಾಧಾರಣ ಒಂದು 25 ವರ್ಷ ಆಗಿರ್ಬೋದು. ಇವಾಗಲೂ ಅಲ್ಲೆಲ್ಲ ನಿಂತ್ಕೊಳ್ತಾರೆ. ಅವ್ರ ಅಮ್ಮ ಅಪ್ಪ ಮೊದಲು ಅವಳನ್ನು ಶಾಲೆಗೆ ಗಾಡಿಯಲ್ಲಿ ಬಿಟ್ಟು ಹೋಗ್ತಿದ್ರು. ನಾನೇ ಒಮ್ಮೆ ಹೇಳಿದೆ, ಗಾಡಿಯಲ್ಲಿ ಬಿಡೋದು ಬೇಡ, ಅವ್ರ ಮನೆ ಹೆಚ್ಚು ದೂರ ಆಗೋದಿಲ್ಲ ನಮ್ಮ ಅಂಗನವಾಡಿಯಿಂದ, ನೀವು ಆಗುವ ಹಾಫ್ ಡೇ ಮಾತ್ರ ಇತ್ತು, ನೀವು ಅಂಗನವಾಡಿ ಬರುವಾಗ ಅವಳನ್ನು ಕರ್ಕೊಂಡು ಬಂದು ಬಿಟ್ಟೋಗಿ, ನಂತರ ಹೋಗುವಾಗ ಕರ್ಕೊಂಡೋಗಿ, ಆಗ ಅವಳಿಗೆ ಕಾಲಿಗೆ ಒಂದು ಸ್ವಲ್ಪ ವ್ಯಾಯಾಮ ಸಿಗ್ತದಲ್ಲ, ನಡೀಲಿಕ್ಕೆ ಆಗ್ತದೆ ಅಂತ ಹೇಳಿದೆ. ಆನಂತರ ಅವ್ರು ಹಾಗೆ ಮಾಡಿದರು. ಹಾಗೆ ಮಾಡಿ ಬರುವಾಗ ಬಿಟ್ಟು ಹೋಗೋರು, ಮಧ್ಯಾಹ್ನ ಬಂದು 12:30 ಅವಳು ಊಟ ಆದಮೇಲೆ ಕರ್ಕೊಂಡು ಹೋಗೋರು. ಮತ್ತು ಅವಳು 7ನೇ ಕ್ಲಾಸ್ ತನಕ ಆದರೆ ಬರೀಲಿಕ್ಕೆ ಓದಲಿಕ್ಕೆಲ್ಲ ಸ್ವಲ್ಪ ಬರ್ತಾ ಇತ್ತು. ಓದ್ತಾ ಇದ್ದಾಳೆ, ಅಕ್ಷರ ಎಲ್ಲ ನೋಡಿ ಓದ್ತಾಳೆ. ಆದರೆ ಅವರೇ ಬಿಡ್ತಾ ಇದ್ರು ಅಲ್ಲಿ ಮನೆಯಿಂದ. ನಾನು ಬರುವಾಗ ಅವ್ರ ಮನೆ ದಾರಿಯಲ್ಲೇ ಬರೋದು. ನನಗೆ ಹೆದರಿಕೆ, ದಾರಿಯಲ್ಲಿ ಈಗ ಈ ಯಾವುದು ಬಸವ ಎಲ್ಲ ಮಲ್ಕೊಳ್ಳೋದು, ಇವಳು ಅದೇ ದಾರಿಯಲ್ಲಿ ಬರೋಳು. ನಾನು ತುಂಬ ಹಿಂದಿರ್ತಾ ಇದ್ದೆ, ಅವಳು ಮುಂದೆ ಅವ್ರ ಅಮ್ಮ ಮನೆಯಲ್ಲಿ ಬಿಟ್ಟು ಅವಳು ರೋಡ್ ಪಾಸ್ ಮಾಡಲಿ ಗೊತ್ತಾಗಬೇಕಲ್ಲ ಅಂತ ಬಿಡ್ತಾಯಿದ್ರು. ನನಗೆ ಹೆದರಿಕೆ, ಅವಳು ಒಬ್ಬಳೇ ಹೋಗ್ತಾ ಇದ್ದಾಳಲ್ಲ, ಅಲ್ಲಿ ಬಸವ ಮಲಗಿದೆ, ಎಲ್ಲಿ ಏನು ಮಾಡ್ತದೆ ಅವಳನ್ನು ಓಡ್ಲಿಕ್ಕೆ ಆಗೋದಿಲ್ಲ, ಕುಂಟುತ್ತಾ ಹೋಗ್ತಾ ಇದ್ಲು. ಆದರೂ ರೋಡ್ ಪಾಸ್ ಮಾಡ್ತಿದ್ದೆ. ಮತ್ತೆ ಕೊನೆ 7ರವರೆಗೆ ಇದೇ ಶಾಲೆಗೆ ಬಂದ್ವಿ. ಬಿಡುವಾಗ ಟೀಚರ್ ದಾಣಿಸಿ ಈಚೆ ಬಿಡುವವರು, ಅವಳು ಸೈಡಿಂದ ಹೋಗ್ತಾ ಇರೋಳು. ನನಗೆ ಹೆದರಿಕೆ ಆಗೋದು, ಎಲ್ಲಿ ಅವಳು ಯಾರಾದರೂ ಎದುರು ಬಂದರೆ ಗೊತ್ತಾಗೋದಿಲ್ಲ ಅಲ್ಲ, ಸೀದಾ ಮನೆಗೆ ಹೋಗ್ತಾ ಇದ್ಲು.
ಈಗ ಎಷ್ಟು ಚುರುಕಾಗಿದ್ದಾಳೆ ಅಂದ್ರೆ ದಾರಿಲಿ ಹೋಗೋಗಲ್ಲ, ನನ್ನನ್ನು ಎಲ್ಲಾದ್ರೂ ನೋಡಿದ್ರೆ ಬಾಯಿ ಮಾಡದೆ ಬಿಡುದಿಲ್ಲ, ಅಷ್ಟು ಚಂದ ಆಗಿದೆ. ತುಂಬ ಮಕ್ಕಳು ಹಾಗೆ ಆಗಿದ್ದಾರೆ. ನಮ್ಮ ಅಂಗನವಾಡಿಯಲ್ಲೇ ಬಂದ 7-8 ಬುದ್ಧಿಮಾಂದ್ಯ ಮಗು ತುಂಬ ಇಂಪ್ರೂವ್ ಆಗಿದೆ. ಅಂದರೆ ನನ್ನ ಅಂಗನವಾಡಿಯಲ್ಲೇ ಹೀಗಾಗಿದೆ ಅಂತ ನಾನು ಹೇಳೋದಲ್ಲ, ಮಕ್ಕಳೊಟ್ಟಿಗೆ ಸೇರಿದರೆ ಆ ಮಗು ಕೂಡ ನಾರ್ಮಲ್ ಮಗುವಿನಾಗೆ ಆಗ್ತದೆ ಅನ್ನೋದೇ ನನ್ನ ಆಸೆ ಅಷ್ಟೇ. ನಮ್ಮ ಅಂಗನವಾಡಿ ಬಂದ್ರಿಂದ ನಾನು ಹೇಳಿಕೊಟ್ಟಿದ್ರಿಂದ ಆ ಮಗು ಹಾಗಾಯಿತು ಅಂತ ಹೇಳೋದಿಲ್ಲ, ಉಳಿದ ಮಕ್ಕಳೊಟ್ಟಿಗೆ ಬೆರ್ತಾಗ ಆ ಮಗು ನಾರ್ಮಲ್ ಮಗುವಿನಾಗೆ ಆಗ್ತದೆ. ತಂದೆ ತಾಯಿ ಅಂದ್ರೆ ಈಗ ಏನು ಮಾಡ್ತಾರೆ, ಅಯ್ಯೋ ಅಲ್ಲಿ ಹೋದ್ರೆ ಮಗುವಿಗೆ ಹೊಡಿತಾರೇನು, ಅಂಗನವಾಡಿಗೆ ನನ್ನ ಮಗುವನ್ನು ಕಳಿಸಿದೆ ಇಲ್ಲ, ಅಂಗನವಾಡಿಗೆ ಕಳಿಸಿದ ಮಗು ಎಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳಿದರೆ ಎಂಥ ಮಗು ಕೂಡ ಅಷ್ಟು ಚುರುಕಾಗ್ತದೆ. ಹಾಗೆ ಹೇಳುದು ನಾನು, ಅಂತ ಮಗುವನ್ನ ಅಂತ ಜಾಗದಲ್ಲಿ ಬಿಡಿ ಅಂತ ಹೇಳಿ ತುಂಬಾ ಇಂಪ್ರೂವ್ ಆಗಿದೆ. ಅದೇ ತುಂಬಾ ಸ್ಪೆಷಲ್ ಆಗಿ ಟ್ರೀಟ್ ಮಾಡಿ ವಿಶೇಷವಾಗಿ ಇಟ್ಕೊಂಡು ಕೆಲವೊಂದು ಮಕ್ಕಳಿಗೆ ತುಂಬಾ ಟೈಮ್ ಪ್ಯಾಡ್ ಹಾಕಿ ನಮ್ಮ ಅಂಗನವಾಡಿ ಕಳ್ಸಿದ್ದಾರೆ. ಅವ್ರು ಹೇಳುದು, ಟೀಚರ್ ನೀವು ಪ್ಯಾಡ್ ತೆಗಿಬೇಡಿ, ನಾವು ಪ್ಯಾಡ್ ಹಾಕಿ ಬಿಡ್ತೇವೆ, ಅವಳು ಪ್ಯಾಡ್ ಇಲ್ಲದಿದ್ರೆ ಅವಳು ಅಲ್ಲಿ ಮೂತ್ರ ಮಾಡ್ಕೊಳ್ಳಿ, ಒಂದು ವಾರ ನಾವು ಅಡ್ಡಿಲ್ಲ ನೀವು ಕಳಿಸಿ ಅಂತ ಒಂದು ವಾರ ನಾವು ಪ್ಯಾಡ್ ಹಾಕಿ ಅವ್ರನ್ನ ಕಳಿಸಿದ್ದಾರೆ. ಅದ್ರ ನಂತರ ನೀವು ಪ್ಯಾಡ್ ಹಾಕೋದೇ ಬೇಡ, ನಾವೇ ಇಲ್ಲ ಅವ್ರಿಗೆ ಇದು ಮಾಡ್ತೇವೆ. ಪ್ಯಾಡ್ ಹಾಕದ ನಂತರ ಬಂದ ಮಗುವಿಗೆ ನಾವೇನು ಮಾಡ್ತೇವೆ ಅಂದರೆ, ನಾವಿಬ್ಬರೂ ಕೂಡ ಅರ್ಧ ಗಂಟೆ ಅಥವಾ 1/4 ಗಂಟೆಗೆ ಆ ಮಗುವಿಗೆ ಮೂತ್ರ ಬರ್ತದ ಅಂತ ಕೇಳಿ ಆ ಮಗುವನ್ನು ಕರ್ಕೊಂಡೋಗಿ ಅಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿ ಮಾಡ್ಲಿಕ್ಕೆ ಕೇಳೋದಿಲ್ಲ. ಪ್ಯಾಡಲ್ಲೇ ಮಾಡಿದವಲ್ಲ, ಅದು ಅಂಗನವಾಡಿಯಲ್ಲಿ ಟಾಯ್ಲೆಟಿಗೆ ಕರ್ಕೊಂಡು ಹೋದ್ರೆ ಅವ್ರು ಮಾಡಲಿಕ್ಕೆ ಕೇಳೋದಿಲ್ಲ. ಮತ್ತೆ ಮತ್ತೆ ಹಾಗೆ ಮಾಡಿ ಮಾಡಿ ಆ ಪ್ಯಾಡನ್ನೇ ನಾವು ಇದು ಮಾಡ್ಲಿಕ್ಕೆ ಹೇಳಿದ್ವಿ, ಕೈದು ಮಾಡ್ಲಿಕ್ಕೆ ಹೇಳಿದ್ವಿ. ಇಲ್ಲಿ ಬಂದು ನಾರ್ಮಲ್ ಮಗುವಿನ ಹಾಗೆ ಆ ಟೈಮ್ ಬಂದ ಕೂಡಲೇ ಅರ್ಧ ಗಂಟೆಗೊಮ್ಮೆ ಬಿಡ್ತೇವೆ ನಾವು ಮೂತ್ರಕ್ಕೆ, ಸೀದಾ ಹೋಗ್ತಾರೆ. ಬಿಡ್ಲಿಲ್ಲ ಅಂದ್ರೂ ಕೂಡ ನಮ್ಮ ಹತ್ರ ಹೇಳ್ತಾರೆ ಮೂತ್ರ ಬರ್ತದೆ ಅಂತೇಳಿ. ಹಾಗೆ 2 ಮಗು ಕೂಡ 1ನೇ ಕ್ಲಾಸಿಗೆ ಹೋಗುವವರೆಗೂ ಹಾಗೆ ಮಾಡ್ತಿದ್ದೆ ನಾವು. ಅಷ್ಟು ಆ ಮಗುವಿನ ಬಗ್ಗೆ ನಾವು ಕಾಳಜಿ ಮಾಡೋದು. ಕೊನೆಗೆ ನಾರ್ಮಲ್ ಮಗುವಿನಾಗೆ ಅದು. ಅದಕ್ಕೆ ಆ ಮಗು ಅಂಗನವಾಡಿ ಬಂದಮೇಲೆ ಯಾವ ಮಗುವೇ ಆಗಿರಲಿ ಕರೆಕ್ಟ್ ಆಗ್ತಾರೆ. ಅವ್ರಾದ್ರೆ ಅವ್ರು ಹೋಗುವಾಗ ಇವ್ರು ಹೋಗ್ಬೇಕನ್ನಿಸ್ತದೆ, ಅವ್ರು ತಿನ್ನುವಾಗ ನಾವು ಹಾಗೆ ತಿನ್ಬೇಕನ್ನಿಸ್ತದೆ. ಮನೆಯಲ್ಲಿ ಊಟ ಮಾಡದೇ ಇರೋ ಎಷ್ಟೋ ಮಕ್ಕಳಿಲ್ವ, ನಾವೇ ಎಷ್ಟೋ ಸಲ ಅವ್ರು ಊಟ ಮಾಡದೆ ಹಾಗೇ ಕೂತ್ಕೊಂಡಿರ್ತಾರ. ನಾವಿಬ್ರು ಕೂಡ ಊಟ ಮಾಡಿಸಿದ್ದೇವೆ ಆ ಮಕ್ಕಳಿಗೆ. ನಂತರ ನೋಡಿ ನೀವು ದೊಡ್ಡವರಾಗಬೇಕಲ್ಲ, ಈ ಸೈಡಲ್ಲಿ ಅವ್ರನ್ನ ಊಟ ಮಾಡೋದು ನೋಡಿ ಊಟ ಮಾಡಿ ಅಂತ ಹೇಳಿದಾಗ ಅವ್ರನ್ನ ನೋಡ್ಕೊಂಡು ಊಟ ಮಾಡಿದವರು ಇದ್ದಾರೆ. ಈಗ ಮಾಮೂಲಿ ಕಂಟಿನ್ಯೂ ಊಟ ಮಾಡ್ಕೊಂಡು ಹೋಗ್ತಾರೆ. ಆಗ್ತವೆ ಮಕ್ಕಳು, ಉಳಿದ ಮಕ್ಕಳನ್ನ ನೋಡ್ಕೊಂಡು ಅವ್ರು ಸರಿಯಾಗುದು. ಮಕ್ಕಳು ಅವ್ರನ್ನ ಒಬ್ಬರೇ ಮನೆಯಲ್ಲಿ ವಾತಾವರಣದಲ್ಲಿ ತಂದೆಗೂ ಕೆಲಸ ಇರ್ತದೆ, ತಾಯಿಗೂ ಕೆಲಸ ಇರ್ತದೆ, ಮಗು ಅಜ್ಜಿಯೊಟ್ಟಿಗೂ ಅಜ್ಜನೊಟ್ಟಿಗೆ ಮನೇಲಿ ಒಂದೇ ಇರ್ತದೆ, ಮಾತಾಡ್ಲಿಕ್ಕೆ ಅವ್ರಿಗೆ ಏನಿಲ್ಲ ಸಿಗುವುದಿಲ್ಲ. ಇಲ್ಲಿ ಅಂಗನವಾಡಿಯಲ್ಲಿ ಬಿಟ್ಟಾಗ ಎಲ್ಲ ಮಕ್ಕಳೊಟ್ಟಿಗೆ ಬೆರ್ತ್ಕೊಂಡು ಇರ್ತಾರಲ್ಲ ಅವರು, ಆಗ ಬೆರ್ತಾಗ ಮಕ್ಕಳು ಅವರೊಟ್ಟಿಗೆ ಹೊಂದ್ಕೊಂಡು ಹೋಗ್ತಾರೆ. ನಾವು ಹೇಳ್ಬೇಕಂತೇನಿಲ್ಲ, ಆಟೋಮೆಟಿಕ್ ಅವ್ರು ಹಾಗೆ ಚೇಂಜ್ ಆಗ್ತಾರೆ. ಆ ಮಗುವಿನ ಹಾಗೆ ನಾನು ಆಗ್ಬೇಕು ಅನ್ನೋದು ಅವ್ರಿಗೆ ಬರ್ತದೆ, ಹಾಗೆ ಆಗ್ತಾರೆ, ತುಂಬಾ ಇಂಪ್ರೂವ್ ಆಗ್ತಾರೆ. ನಮ್ಮಲ್ಲೇ ಎಷ್ಟೋ ಮಕ್ಕಳು ಹಾಗೆ ಆದವರು ಇದ್ದಾರೆ. ನಾವೇ ಎಷ್ಟು ಸಲ ಪ್ಯಾಂಪರ್ಸ್ ಹಾಕೋದು ಬೇಡ ಅಂದ್ರು ಅವ್ರ ಮನೆಯವ್ರು ಕೇಳೋದೇ ಇಲ್ಲ, ಹಾಕಿ ಕಳ್ಸಿದ್ದಾರೆ. ನಾವೇ ಅದನ್ನು 1 ವಾರದಲ್ಲೇ ಕ್ಲೋಸ್ ಮಾಡಿಸಿ ಇಬ್ರು ಕೂಡ. ಈಗ ಒಂದೊಂದು ಅಂಗನವಾಡಿಯಲ್ಲಿ ಎಷ್ಟು ಜನ ಇರ್ತಾರೆ ಕಾರ್ಯಕರ್ತರು? ಕೆಲವೊಂದು ಅಂಗನವಾಡಿಯಲ್ಲಿ ತುಂಬಾ ಮಕ್ಕಳು ಇರ್ತಾರೆ, ತುಂಬಲಿಂದ 50 ಮಕ್ಕಳವರೆಗೂ ಇದ್ದಾರೆ. ನಮ್ಮಲ್ಲಿ ಇಲ್ಲಂದ್ರೆ ಸಾಧಾರಣ ನಮ್ಮದು 1 2 3 4 ಅಂಗನವಾಡಿ ಸುತ್ತಮುತ್ತ ಇದೆ. ಹಾಗಾಗಿ ಮೊದಲು ನಮ್ಗೆ ಅಂಗನವಾಡಿಯಲ್ಲಿ 30 ಮಕ್ಕಳ ತನಕ ಇದ್ದಾರೆ. ಇಲ್ಲಿ ಈಗ ಆಸ್ಪಾಸಲ್ಲಿ 5 ಅಂಗನವಾಡಿ ಇದೆ. ಹಾಗಾಗಿ ನಮ್ಗೆ ಒಂದು 15ರಿಂದ 20ರವರೆಗೆ ಮಕ್ಕಳು ಬರ್ತಾರೆ ಅಷ್ಟೇ. ಹೋಗ್ತಾನೆ ಇರ್ತಾರೆ, ಬರ್ತಾರೆ. ಆದರೆ ನೀವೀಗ ಬೇರೆ ಕಡೆ ಕಳಿಸೋದಕ್ಕಿಂತ ಅಂಗನವಾಡಿಯಲ್ಲಿ ಆ ಮಕ್ಕಳು ತುಂಬ ಇಂಪ್ರೂವ್ ಆಗ್ತಾರೆ. ಅಲ್ಲಿ ಎಲ್ಲ ರೀತಿಯಲ್ಲೂ ಅವರಿಗೆ ಖುಷಿ ಆಗ್ತದೆ, ಏನೋ ಒಂದು ತುಂಬ ಖುಷಿ. ಹೋಗ್ಲಿಕ್ಕೂ ಕೇಳೋದಿಲ್ಲ, ಮೊದಲು ಮರ್ತಾ ಇರುವ ಮಕ್ಕಳು ಮನೆಗೆ ಹೋಗ್ಲಿಕ್ಕೂ ಕೇಳೋದಿಲ್ಲ, ಇಲ್ಲೇ ಇರ್ತೇವೆ ಅಂತೇಳಿ ಅಷ್ಟು ಇಂಪ್ರೂವ್ ಆಗ್ತದೆ.